ಹಲೋ, ನಾ ಬಿದ್ದೂರಲ್ಲಿದ್ದೀನೋ, ಗಾಡಿ ಪಂಚರ್ ಆಗಿದೆ. ಹಲೋ, ನಾ ಬಿದ್ದೂರಲ್ಲಿದ್ದೀನೋ, ಕೆಲಸ ಇದೆಯಾ? ಗಾಡಿ ಪಂಚರ್ ಆಗಿದೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಇರು. ಟೂ ವೀಕ್ಸಿಂದ ಯೋಚನೆ ಮಾಡ್ತಾನೆ ಇದ್ದೀನಿ, ಯಾವುದೇ ಕಾನ್ಸೆಪ್ಟೇ ಸಿಗ್ತಾ ಇಲ್ಲ. ಇನ್ನು 2 ಡೇಸ್ ಇದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಹೇಳಿದ್ದು ಬಿದ್ದೂರು. ಬಿದ್ದೂರು ಬೇಡ. ಯಾಕೆ? ಬಿದ್ದೂರು ಬೇಡ ಅಂದಲ್ಲ, ಬಿದ್ದೂರು ಬೇಡ. ಅದೇ ಯಾಕೆ ಬೇಡ? ಬಿದ್ದೂರು ಬೇಡ. ಬ್ಯಾಂಗ್ಳೂರಿಂದ ಒಂದು 35 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬಿದ್ನೂರು ಅನ್ನೋ ವಿಲೇಜ್ ಇದೆ. ಇಲ್ಲೊಂದು ವ್ಯಕ್ತಿ ಗಾಡಿ ಪಂಚರ್ ಆಗುತ್ತೆ. ಪಂಚರ್ ಆಗಿರೋ ಗಾಡಿ ಹುಡುಗ ಅದೇ ದಾರಿಯಲ್ಲಿ ಬರೋ ಒಂದು ವ್ಯಕ್ತಿ ಹತ್ರ ಪಂಚರ್ ಶಾಪ್ ಅಡ್ರೆಸ್ ಕೇಳ್ತಾನೆ. ಆ ವ್ಯಕ್ತಿ ಈ ಸರೌಂಡಿಂಗಲ್ಲಿ ಯಾವುದೇ ರೀತಿ ಪಂಚರ್ ಶಾಪ್ ಇಲ್ಲ, ಇದೇ ಫಾರೆಸ್ಟ್ ರೋಡ್ ನಡ್ಕೊಂಡು ಹೋದ್ರೆ ಆ ಕಡೆ ಊರು ಸಿಗುತ್ತೆ, ಅಲ್ಲೊಂದು ಪಂಚರ್ ಶಾಪ್ ಇದೆ, ಅಲ್ಲೊಂದು ಹುಡುಗ ಇದನ್ನ ಅವ್ನು ಕರೆದ್ರೆ ಒಂದು ಪಂಚರ್ ಹಾಕಿ ಕೊಡ್ತಾನೆ ಅಂತ ಹೇಳ್ತಾನೆ. ಬಸ್ ಒಂದು ನಿಮಿಷ, ಇಲ್ಲಿ ಪಂಚರ್ ಶಾಪ್ ಇದೆ, ಬರುತ್ತೆ ಬಸ್. ಈ ಮಾತು ಕೇಳ್ಕೊಂಡು ಪಂಚರ್ ಶಾಪ್ ಹುಡ್ಕೊಂಡು ಆ ಫಾರೆಸ್ಟ್ ರೋಡ್ ಹೋದ ಆ ವ್ಯಕ್ತಿ ಅಲ್ಲಿಗೆ ನಾಪತ್ತೆ ಆಗ್ತಾನೆ. ಇದೇ ರೀತಿ 2011ರಿಂದ 2016ರವರೆಗೂ ವರ್ಷಕ್ಕೊಮ್ಮೆ ಒಂದು ವ್ಯಕ್ತಿ ನಾಪತ್ತೆ ಆಗ್ತಾನೆ ಇರ್ತಾರೆ. ಇವ್ರು ಯಾರು? ಇವ್ರಿಗೇನಾಯ್ತು? ಇವ್ರು ಎಲ್ಲಿಂದ ಬಂದಿದಾರಂತ ಇಲ್ಲಿರೋರು ಯಾರಿಗೂ ಗೊತ್ತಿಲ್ಲ. ಅಂದರೆ ಇದು ಯಾರಾದ್ರು ಗಾಡಿಗೋಸ್ಕರ ಮಾಡಿರ್ಬೋದಲ್ಲ? ಗಾಡಿ ಕಳ್ತನ ಮಾಡೋರು ಗಾಡಿಗೋಸ್ಕರ ಮಾಡಿದ್ರೆ ಗಾಡಿಯೂ ಬೇಕಾಗಿತ್ತು, ಬಟ್ ಇಲ್ಲಿ ಮನುಷ್ಯನೇ ಕಾಣಿಸ್ತಾ ಇಲ್ವಲ್ಲ. ನನಗೇನೋ ಮಾಡ್ಬೋದು ಅನ್ಸುತ್ತೆ. ನನಗೆ ಯಾಕೋ ಸರಿಯಿಲ್ಲ ಅನಿಸ್ತಿದೆ, ಹೇಳಿದ್ದೀನಿ, ಅದ್ರ ಮೇಲೆ ನಿನ್ನ ಇಷ್ಟ. ಅರುಣ್ ಆ ವಿಷಯನ ತಿಳ್ಕೊಂಬೇಡ ಅಂದ. ಒಂದು ವಿಷಯನ ತಿಳ್ಕೊಂಬೇಡ ಅಂದ್ರೆ ತಿಳ್ಕೊಬೇಕು ಅನ್ಸುತ್ತೆ. ನನಗೆ ತಿಳ್ಕೊಬೇಕು ಅನಿಸ್ತು. ಈ ಊರವ್ರು ಹೇಳೋದ್ರ ಪ್ರಕಾರ ಯಾರೆಲ್ಲ ಆ ಫಾರೆಸ್ಟ್ ಬಗ್ಗೆ ತಿಳ್ಕೊಳಕ್ ಬಂದ್ರು ಅವ್ರ ಗಾಡಿಗಳಷ್ಟೇ ಪಂಚರ್ ಆಗಿದೆ. ಅಂದ್ರೆ ಅವ್ರಿಗಳಷ್ಟೇ ನಾಪತ್ತೆಯಾಗಿದ್ದಾರೆ. ಒಂದು ಲೆಕ್ಕದಲ್ಲಿ ಈ ಊರಿನ ಬಗ್ಗೆ ತಿಳ್ಕೊಳಕ್ ಬಂದವರಲ್ಲಿ ನಾನು ಒಬ್ನು. ಅಂದ್ರೆ ನಾನಲ್ಲೋದ್ರೂ ನನ್ನ ಗಾಡಿನೂ ಪಂಚರ್ ಆಗ್ಬೋದು. ಸುಮ್ಮನೆ ಟ್ರೈ ಮಾಡೋಣ ಅಂತ ಗಾಡಿ ತಗೊಂಡು ಅದೇ ಫಾರೆಸ್ಟ್ ರೋಡಲ್ಲಿ ಹೋದೆ. ಅದೇ ರೀತಿ ಗಾಡಿ ಪಂಚರ್ ಆಯ್ತು. ಅದೇ ರೀತಿ ಒಂದು ವ್ಯಕ್ತಿ ಬಂದು ಪಂಚರ್ ಶಾಪ್ ಅಡ್ರೆಸ್ ಹೇಳ್ದ. ಬಟ್ ಆ ಟೈಮಲ್ಲಿ ನನಗೆ ಫಾರೆಸ್ಟ್ ರೋಡ್ ಹೋಗೋದು ಸರಿಯಲ್ಲ ಅನಿಸ್ತು. ಈ ಊರ್ ಜನಗಳಷ್ಟೇ ಇವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. 5-6 ವರ್ಷದಲ್ಲಿ 6 ಜನ ಮಿಸ್ ಆಗಿದ್ದಾರೆ. ಇವ್ರ ಬಗ್ಗೆ ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ವಾ, ಮಿಸ್ಸಿಂಗ್ ಕೇಸ್ ಇಲ್ವಾ ಅಂತ ಹುಡ್ಕೊಂಡು ಹೋದ್ರೆ ಅದ್ರ ಬಗ್ಗೆ ಏನು ವಿಷಯ ಸಿಕ್ಕಿಲ್ಲ. ಈ ಫಾರೆಸ್ಟ್ ಪಕ್ಕದಲ್ಲೇ ಒಂದು ರೈಲ್ವೆ ಟ್ರ್ಯಾಕ್ ಇದೆ. ಇಲ್ಲೊಬ್ಬ ತಾತಪ್ಪನಿದ್ದಾನೆ. ಇವ್ರನ್ನೆಲ್ಲರನ್ನೂ ನೋಡಿರೋದು ಈ ತಾತಪ್ಪನೊಬ್ಬನೇ. ಅವ್ರು ಹೇಳಿದ ವಿಷಯಗಳು ಯಾವುದು ನಂಬೋ ಥರ ಇರಲಿಲ್ಲ. ಇದ್ರಲ್ಲಿ ಗಮನಿಸ್ಬೇಕಾಗಿರೋದು ಇನ್ನೊಂದು ವಿಷಯ, ಇವ್ರೆಲ್ಲರಿಗೂ ಅಡ್ರೆಸ್ ಅಲ್ಲಿರೋನು ಒಂದೇ ವ್ಯಕ್ತಿ ಆಗಿರ್ಬೋದು. ಅಂದ್ರೆ ಇವರೆಲ್ಲ ನಿಜವಾಗ್ಲೂ ಇದ್ರ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಡೈರೆಕ್ಟಾಗಿ ಫಾರೆಸ್ಟ್ ರೋಡ್ ಹೋಗ್ಬೇಕಂತ ನಿರ್ಧಾರ ಮಾಡಿಕೊಂಡೆ.
ಈ ಟೈಮ್ ಫಿಕ್ಸ್ ಆಗಿದ್ದೀನಿ ಒಳಗಡೆ ಹೋಗ್ಬೇಕಂತ. ಹಲೋ ಬಾಸ್. ಹಾಂ. ಇಲ್ಲಾದ್ರು ಪಂಚರ್ ಶಾಪ್ ಇದೆಯಾ? ಪಂಚರ್ ಶಾಪಾ? ಸರ್ ಇಲ್ಲೆಲ್ಲ ಹಾಂ, ಹಿಂಗೊಂದು ರೋಡ್ ಹೋಗುತ್ತೆ ಸರ್, ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋದ್ರೆ ಪಂಚರ್ ಶಾಪ್ ಸಿಗುತ್ತೆ. ಗಾಡಿ ಹೋಗುತ್ತಾ ಅಲ್ಲಿ? ಗಾಡಿ ಹೋಗಲ್ಲ ಸರ್, ಒಂದು 3 ಕಿಲೋಮೀಟ್ರ್. ಈಗಲ್ಲ ಅಲ್ಲಿಗೆ ಅವರೇ ಬಂದು ಹಾಕ್ಕೊಡ್ತಾರಾ? ಹಾಂ, ಚಿಕ್ಕ ಹುಡುಗ ಇದ್ದಾನೆ, ಬಂದು ಅವನೇ ಬಂದು ಹಾಕ್ಕೊಡ್ತಾನೆ. ಸ್ವಲ್ಪ ಅರುಣ್, ಏನೈತಿ? ನೀನು ಹೇಳ್ದಂಗೆ ನಾನು ಹೋದೆ, ಗಾಡಿ ಪಂಚರ್ ಆಯಿತು. ಒಬ್ಬಳು ಬಂದು ಪಂಚರ್ ಶಾಪ್ಗೆ ಅಡ್ರೆಸ್ ಹೇಳ್ದ. ಏನೋ ಫಾರೆಸ್ಟ್ ಹೋದವರೆಲ್ಲ ನಾಪತ್ತೆ ಆಗಿದ್ದಾರೆ, ಹಾರಬಲ್ ಥಿಂಗ್ಸ್ ನಡೀದೆ, ಒಳಗಡೆ ಹೋದವ್ರು ಯಾರು ಬದುಕಿಲ್ಲ ಅಂದೆ. ಎಲ್ಲ ಹೋಗ್ಬೇಕು. ಕಾರ್ತಿಕ್ ಡ್ಯಾನ್ಸ್ ಕ್ಲಾಸ್ ಬಂದಿದ್ದು ಕೆಲವೇ ಸೆಕೆಂಡ್ಸಲ್ಲಿ ಗೊತ್ತಾಯಿತು ಬಂದಿರೋದು ಕಾರ್ತಿಕ್ ಅಲ್ಲ ಅಂತ. ನಾನು ಆ ಮಿರರ್ ನೋಡಿದ ದೃಶ್ಯನೇ ಬೇರೆ. ನಾನು ಅಂದ್ಕೊಂಡಂಗೆ ಆಯಿತು. ಯಾಕಂದರೆ 3 ವರ್ಷದಿಂದ ಆ ಫಾರೆಸ್ಟ್ ಬಗ್ಗೆ ತಿಳ್ಕೊಳಕ್ಕೆ ಹೋದವರಲ್ಲಿ ನಾನೊಬ್ಬನು.